ಮೋಸ ಅಂದಿದ್ದಕ್ಕೆ ನನಗೊಂದು ಪ್ರಶ್ನೆ ಕ್ರಿಯೇಟ್ ಆಯಿತು. ಈಗ ಹೇಗಾಗಿದೆ ಪ್ರಪಂಚ ಅಂತ ಅಂದರೆ ನಮ್ಮ ಪಕ್ಕದಲ್ಲಿರೋರನ್ನೇ ನಂಬೋದಕ್ಕಾಗೋದಿಲ್ಲ. ಸಿಕ್ಕಾಪಟ್ಟೆ ಮೋಸ, ವಂಚನೆ ಬೆನ್ನಿಗೆ ಚೂರಿ ಹಾಕ್ತಾ ಇರ್ತಾರೆ. ಆದರೆ ನೀವು ದುನಿಯಾ ಪಿಕ್ಚರ್ ಮಾಡಿದ್ರಿ ನೋಡಿ, 2008 ಅಲ್ವಾ? ಆವಾಗ ನಿಮ್ಮ ಪಾತ್ರ ಎಷ್ಟು ಇನ್ನೋಸೆಂಟ್ ಆಗಿತ್ತೋ ಜನರು ಕೂಡ ಅಷ್ಟೇ ಇನ್ನೋಸೆಂಟ್ ಆಗಿದ್ದರು. ಆಗ ಆ ರೇಂಜ್ಗೆಲ್ಲ ಮೋಸ ವಂಚನೆ ಇರಲಿಲ್ಲ. ಯಾಕೆ ಪ್ರಪಂಚ ಇಷ್ಟು ಮೋಸ ವಂಚನೆ ಆಗ್ತಿದೆ ಈಗ? ಯಾಕೆ ಟಾಕ್ಸಿಕ್ ಆಗ್ತಾ ಇದೆ ಅಂತ? ಅಂದರೆ ದುಡ್ಡಿಗೋಸ್ಕರನೇ ಅಷ್ಟೇ, ಇನ್ನೇನಿಲ್ಲ. ಈಗ ಎಲ್ಲರಿಂದ ನಾನು ಹೆಂಗೆ ದುಡ್ಡು ಸಂಪಾದನೆ ಮಾಡ್ಬೋದು, ಆ ದುಡ್ಡನ್ನ ಎಷ್ಟು ಈಸಿಯಾಗಿ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ದಾರಿ ಹುಡ್ಕೊಂಡಾಗ 100% ನಿಮಗೆ ಮೋಸನೇ ಆಗೋದು. ಯಾಕಂದರೆ ಆ ದಾರಿಲಿರೋನಿಗೆ ಪ್ರತಿ ದಿವಸ ದುಡ್ಡು ಜಾಸ್ತಿ ಬೇಕಾಗಿರುತ್ತೆ, ಸಮಾಧಾನ ಇರಲ್ಲ ಅವ್ರಿಗೆ. ಮತ್ತು ದುಡ್ಡನ್ನ ಪಿಚಾಚಿ ಹಿಡ್ಕೊಂಬಿಟ್ಟಿರತ್ತೆ ಅವ್ರಿಗೆ. ಒಂದು ಸತಿ ಆ ದುಡ್ಡನ್ನ ಪಿಚಾಚಿ ಹಿಡ್ಕೊಂಬಿಟ್ರೆ ಹೋಗೋದೇ ಇಲ್ಲ, ಅವ್ರನ್ನ ನಾಶನ ಮಾಡೋವರೆಗೂ ಹೋಗೋದಿಲ್ಲ. ಸೊ ಹಂಗಾಗಿ ಅದು ಕಷ್ಟ ನಮಗೆ. ಅದು ಮೆಜೆಸ್ಟಿಕಲ್ಲಿದೆ, ಅದು ಆಗದೆ ಇರಲಿ ಅಂತ ನಾನು. ಅಲ್ವಾ, ನೀವು ಫಸ್ಟ್ ಸಿನಿಮಾ ಮಾಡಿದಾಗ ನೀವು ಅಫ್ಕೋರ್ಸ್ ಇತ್ತು ಅವಾಗೂ ಚಿತ್ರರಂಗದಲ್ಲಿ ಫೈಟ್ ಅನ್ನೋದು ಇತ್ತು. ಇದೆ, ಇವತ್ತು ಮೆಜೆಸ್ಟಿಕಲ್ಲಿ ಭಯಂಕರವಾಗಿದೆಮ್ಮ. ಅಂದರೆ ನೀವು ನಂಬಲ್ಲ, ಬರೀ ದುಡ್ಡಿಗೋಸ್ಕರ ಹೆಣ್ಮಕ್ಳನ್ನ ಗೊತ್ತಿಲ್ದಂಗೆ ಕರ್ಕೊಂಡೋಗಿ ಮಾರ್ಬಿಟ್ಟಿದ್ದಾರೆ. ಅದೆಲ್ಲ ಬೆಳಕಿಗೆ ಬರಬೇಕು, ಬರುತ್ತೆ ಒಂದು ದಿವಸ. ಆ ಪೇರು ನಾನು ಹೇಳೋದು ನೋಡಿ, ದುಡ್ಡು ಅನ್ನೋದು ಎಷ್ಟು ಆಟ ಆಡಿಸುತ್ತೆ ಅಲ್ಲಿ, ಅದು ಬೇಜಾರು ನನಗೆ. ಎಷ್ಟೋ ಹೆಣ್ಮಕ್ಳು ಮನೆಗೆ ಹೋಗಿಲ್ಲ ವಾಪಸ್ಸು. ಅದೆಲ್ಲ ಸಂಕಟ. ಸೊ ಹೆಣ್ಮಕ್ಳಿಗೆ ತುಂಬ ಗೌರವ ಬರುತ್ತೆ ಈ ಸಿನಿಮಾ ಆದಮೇಲೆ ಅಂತ ಹೇಳಿದ್ರಿ. ಸೊ ಯಾವ ಥರ ಅಂತ ಅಂದರೆ ಪ್ರೀತಿಯಲ್ಲಿ ಈ ಕಥೆಯಲ್ಲಿ ಇಡೀ ಈ ಓವರಾಲ್ ಈ ಸಿಟಿ ಲೈಟ್ಸನ್ನ ಹೆಣ್ಮಕ್ಳ ಮೇಲೆ ತುಂಬ ಕಥೆ ಎಣ್ದಿರೋದು. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಹೆಣ್ಮಕ್ಳ ಬಗ್ಗೆ ಅಷ್ಟು ಮಾತಾಡ್ತಾ ಇದ್ದೀನಿ ಅಂತ. ಓಕೆ ಸರ್, ಸಿಟಿ ಲೈಟ್ಸು ಟೈಟಲಲ್ಲಿ ಸಿಟಿ ಲೈಟ್ಸ್ ಅನ್ನೋ ಟೈಟಲ್ ನೇಮೇ ರೆಡ್ಡಲ್ಲಿದೆ. ಹಂಗಾದ್ರೆ ಗೊತ್ತಾಗುತ್ತೆ ಎಷ್ಟು ರಕ್ತಮಯವಾಗಿರುತ್ತೆ, ಎಷ್ಟು ಬ್ಲಡ್ ಶೇಡಲ್ಲಿರುತ್ತೆ ಈ ಸಿನಿಮಾ ಅಂತ ಹೇಳ್ಬಿಟ್ಟು. ಮೊನ್ನೆ ಅಷ್ಟೇ ಒಂದು ಫೋಟೋ ಶೂಟ್ ಕೂಡ ಆಗಿದೆ. ಸಿಕ್ಕಾಪಟ್ಟೆ ಬ್ಲಡ್ ಹಾಕಿದ್ದಾರೆ ಇಬ್ಬರ ಮೇಲೂ ಕೂಡ, ಹೀರೋಯಿನ್ ಮೇಲೆ. ಸೊ ಎಷ್ಟು ಬ್ಲಡ್ ಶೇಡಲ್ಲಿ ಇರುತ್ತೆ ಈ ಸಿನಿಮಾ ಅಂತ ಆ ಸೀನ್ ತಕ್ಕನಾಗ ಅದು ಮಾಡಿಸ್ಕೊಳುತ್ತೆ. ಆಮೇಲೆ ಹೆಣ್ಮಕ್ಳು ಬ್ಯಾಡ್ ಬಾಯ್ಸ್ನ ನೋಡಿದ್ದೀರಾ? ಹೆಣ್ಮಕ್ಳು ಏನಾರ ರೇಗಿಸಿದ್ರೆ ಬ್ಯಾಡ್ ಗರ್ಲ್ಸ್ ಹೆಂಗೆ ಆಗ್ತಾರೆ ಅಂತ ನೋಡ್ಬೋದು ಈ ಸರಿ ಇಲ್ಲಿ. ಸೊ ನಿಮಗೂ ಎಕ್ಸ್ಪೀರಿಯನ್ಸ್ ಇದೆಯಾ ಬ್ಯಾಡ್ ಗರ್ಲ್ಸ್? ಅಲ್ಲ, ಅಫ್ಕೋರ್ಸ್ ಅಮ್ಮ. ಈಗ ಜೀವನ ಅಂದಮೇಲೆ ಎಲ್ಲವನ್ನೂ ಫೇಸ್ ಮಾಡ್ಕೊಂಡು ಹೋಗೋದೇ ಜೀವನ. ಅಂದರೆ ಈ ಸಿನಿಮಾನೇ ಅದೇ ಹೇಳುತ್ತೆ, ಹೆಣ್ಮಕ್ಳು ಎಷ್ಟು ತಿರುಗಿದ್ರೆ ಎಷ್ಟು ವೈಲೆಂಟಾಗಿ ನಿಂತ್ಕೋಬೋದು ಅಂತ ಕೂಡ ಹೇಳುತ್ತೆ. ಓಕೆ, ನಿಮ್ಮ ಸಿಟಿ ಲೈಟ್ಸ್ ಟ್ಯಾಗ್ ಲೈನ್ ಬಂದ್ಬಿಟ್ಟು ಏನೋ ಒಂದು ಸಂದೇಶ ಕೊಡ್ತಿದೆ ಸರ್, ಏನದು ಅಂತ? ಜವಾಬ್ದಾರಿ ದೀಪಗಳು. ಅಂದರೆ ಯಾರು ಏನೇ ತಂದಿಟ್ರು ಮನೆ ಮನಸ್ಸು ಜೀವನನ ಹಾಳು ಮಾಡ್ಕೋಬಾರ್ದು. ಅಲ್ಲಿ ಸ್ವಲ್ಪ ಯಾಮಾರಿ ಅವ್ರು ಹೇಳಿದ್ದೆ ನಿಜ ಅಂತ ಹೋದರೆ ಎಲ್ಲ ಹಾಳಾಗೋಗುತ್ತೆ ಅನ್ನೋ ವಿಷಯನ ಸ್ವಲ್ಪ ಜವಾಬ್ದಾರಿಲಿ ಇರಿ ಅನ್ನೋದಕ್ಕೆ ಒಂದು ಸೂಚನೆ ಕೊಡೋದಷ್ಟೇ ಅದನ್ನು. ಓಕೆ ಸರ್, ಈ ಸಾಂಗ್ ನೋಡಿದಾಗ ಇದರಲ್ಲಿ ಒಂದು ಸಾಲ್ಗಳಿದೆ, ನೀವು ಅವಾಗಲೇ ಹೇಳಿದ್ರಿ ಯಾರು ಏನೇ ಹೇಳ್ಕೊಟ್ರು ಪ್ರೇಮಿಗಳು ದೂರ ಆಗಬೇಡಿ ಅಂತ. ಎಷ್ಟೋ ಪ್ರೇಮ ಪಕ್ಷಿಗಳನ್ನ ನೀವು ಒಂದು ಮಾಡಿದ್ದೀರಾ. ಸೊ ನಿಮ್ಗೆ ಇರೋಷ್ಟು ಎಕ್ಸ್ಪೀರಿಯನ್ಸ್ ಯಾರಿಗೂ ಇಲ್ಲ. ಸೊ ಹೇಳಿ, ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡಿಲ್ಲ ಹಾಕಿದ್ರ ಅಂತ. 100% ಅಪ್ಪ. ಈಗ ನಾವೀಗ ನಮಗೆ ವಯಸ್ಸಿಗೆ ಚಿಕ್ಕವ್ರು ನಾವೇನು ಹೇಳಕ್ಕೆ ಸಾಧ್ಯ? ಹುಷಾರಾಗಿರಿ, ಆರಾಮಾಗಿರಿ ಅಲ್ವಪ್ಪ, ಅದನ್ನೇ ಹೇಳಕ್ಕೆ ಸಾಧ್ಯ. ಅಲ್ಟಿಮೇಟ್ಲಿ ಏನು ಜೀವನ ಅನ್ನೋದೇ ಹಂಗೆ, ಒಂದು ಗಂಡು ಒಂದು ಹೆಣ್ಣು ಕೊನೆವರೆಗೂ ಹೋಗ್ತಾ ಇದ್ದೀವಿ. ಒಂದು ಫಂಕ್ಷನಲ್ಲಿ 1000 ಜನ ಸೇರ್ಬೋದು, ಆ 1000 ಜನ ಸೇರಿದ್ರು ಕೊನೆಗೆ ಎಂಡ್ ಆಗ್ತಿರೋದೇ ಒಂದು ಗಂಡು ಒಂದು ಹೆಣ್ಣು ಮಧ್ಯೆ. ಸೊ ಅದು ತುಂಬ ಏನು ಹೇಳ್ತಾರೆ, ಅದು ತುಂಬ ಭಕ್ತಿಪೂರ್ವಕವಾಗಿರಲಿ ಅನ್ನೋ ಆಸೆ ಯಾವಾಗಲೂ.